ನಾ ಬೆಳಿಗ್ಗೆ ಎದ್ದು ಊರಿಗೆ ಹೋಗಾಮದೀನಿ, ಎಬಸ್ಬೇಕು ಅಂತ ಹೇಳಿ ಹೆಂಡತಿಗೆ ಹೇಳಬೇಕಾಗಿತ್ತು. ಆದರೆ ಹೇಳಿದ್ರೆ ಮಾತಾಡಿಸಿದಂಗೆ ಆಕೈತಿ. ನಂದೇನು ಕಿಮ್ಮತ್ತು ಉಳಿತು? ಇಂಥ ಒಣ ಪ್ರತಿಷ್ಠೆ, ಸಣ್ಣ ಪುಟ್ಟ ಜಗಳದೊಳಗೂ ಸಹಿತ ಒಣ ಪ್ರತಿಷ್ಠೆಗಳನ್ನು ತಂದು ಹಾಕೊಂಡ್ಬಿಡ್ತೀವಿ ನಾವು. ಹೇಳಲಿಲ್ಲ, ಅದಕ್ಕೊಂದು ಐಡಿಯಾ ಮಾಡಿದವು. ಏನು, ಒಂದು ಚೀಟಿ ಬರದ, ಏನಂತ, ನಾಳೆಗೆ ಮುಂಜಾನೆ ನಾನು ಊರಿಗೆ ಹೋಗೋದದ, 4 ಗಂಟೆಗೆ ನನ್ನ ಎಬಸು. ಆಕೆ ಕಾಣುವಂಗಿಟ್ಟ. ನೋಡಿದಳು ಆಕೆ ಚೀಟಿ ನೋಡಿದಳು. ಅವು ಮಲ್ಕೊಂಡ, ಆಕೆನೂ ಮಲ್ಕೊಂಡ್ಳು. ಆಕೆ ಏನು ಮಾಡಲು, ಎಬಸ್ಬೇಕಲ್ಲ ಇನ್ನು. ನನಗೆ ಹೇಳಲಾರ್ದ ಚೀಟಿ ಬರ್ದಿಟ್ಟ ನಂದ್ಮೇಲೆ ನಾನು ಯಾಕೆ ಅವನು ಎಬಸ್ಲಿ? ಆಕೆನೂ ಒಂದು ಐಡಿಯಾ ಹುಡುಕಿದಳು. ಆಕೆನೂ ಚೀಟಿ ಬರ್ದಳು. ಏನೋ ಟೈಮು 4 ಗಂಟೆ ಆಗ್ಯದ, 7 ಅಂತ ಬರದ ಅಲ್ಲಿ ಮಗ್ಲಿಟ್ಳು. ಚೀಟಿ ಬರೆದಿಟ್ಳು. ಮಲ್ಕೊಂಡಿದ್ದ, ಎಚ್ಚರ ಆಗಲಿಲ್ಲ. ಒಮ್ಮೆಗೆ ಬೆಳಿಗ್ಗೆ 6ಕ್ಕೆ ಎಚ್ಚರ ಆಯ್ತು. ಎಚ್ಚರ ಆದ ಕೂಡಲೇ ಸಿಟ್ಟು ಬತ್ತು, ಎಬಸ್ಲಿಲ್ಲಲ್ಲ. ಸಿಟ್ಟಿನೊಳಗನೆ ಮತ್ತೆ ಬೇಯಕ್ಕೆ ಚಾಲೋ ಮಾಡಿದ. ಹೇಳಿದ್ನಿ ಗೊತ್ತಾಕತ್ತಿಲ್ಲ ನಿನಗೆ, ಭಾಳ ಮಹತ್ವದ ಕೆಲಸ ಇತ್ತು, ಊರಿಗೆ ಹೋಗ್ಬೇಕಾಗಿತ್ತು, ಎಬಸ್ಲಿಲ್ಲ, ಚೀಟಿ ಬರೆದಿಟ್ಟಿಲ್ಲ. ನೀ ಏನು ಬರೆದಿಟ್ಟಿದ್ದಿ ಅಂತ ಹೇಳಿ, ನಿನಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾ ಚೀಟಿ ಬರೆದಿಟ್ಟಿದ್ನಿ, ಮತ್ತು ನೀನು ಹೇಳತ್ ನಾ ಚೀಟಿ ಬರೆದಿಟ್ನಿ ಅಂದ್ರೆ ಚೀಟಿ ಎಬಸ್ತೈತೇನೋ? ಮಲ್ಕೊಂಡವ್ರನ್ನ ಚೀಟಿ ಎಬಸ್ತೈತೆ ಅನ್ರಿ? ಚೀಟಿ ಎಬಸೋದಿಲ್ಲ, ಮಲಗಿದವ್ರನ್ನ ಚಿವುಟಿ ಎಬಸಬೇಕಾಕತಿ. ಚೀಟಿ ಎಬಸ್ತೈತೆ ಅಂತ ನೀ ಹೆಂಗೆ ತಿಳ್ಕೊಂಡಿ? ಇಲ್ಲಿ ನಾವು ಗಮನಿಸ್ಬೇಕು. ಮಲ್ಕೊಂಡವ್ರನ್ನ ಚೀಟಿ ಎಬಸಂಗಿಲ್ಲ, ಯಾರು ಎಬಸ್ಬೇಕು. ಹಂಗೆ ಮಲ್ಕೊಂಡವ್ರನ್ನ ಚೀಟಿ ಹೆಂಗೆ ಎಬಸಂಗಿಲ್ಲೋ, ಬರೆದದ ಪುಸ್ತಕಗಳು, ತಂತ್ರಾಂಶದೊಳಗಿರುವಂಥ ಜ್ಞಾನ, ಅಜ್ಞಾನದೊಳಗಿರುವಂಥ ಶಿಷ್ಯರನ್ನ, ಭಕ್ತರನ್ನು ಎಬಸಕ್ಕೆ ಸಾಧ್ಯ ಇಲ್ಲ. ಮತ್ತಲ್ಲಿ ಗುರುವಾಗಿರ್ತಕ್ಕಂಥವ ತಾನೇ ಸ್ವತಃ ಹೋಗಿ ಅವರನ್ನು ತಿಳಿಸಿ ಹೇಳಿ ಅವರನ್ನು ಸರಿಯಾದ ದಾರಿಗೆ ತರುವಂಥ ಕೆಲಸವನ್ನು ಗುರುವಾದವ ಮಾಡಬೇಕಾಗ್ತದೆ. ಆ ಕಾರಣಕ್ಕೆ ಗುರುವಿನ ಅಂತಃಕರಣ ಆಯಿತು, ಗುರುವಿನ ಅನುಗ್ರಹ ಆಯಿತು ಅಂತಂತಂದರೆ ಅವನನ್ನು ಹಿಡಿದಂಥವನ ಯಾವಿಲ್ಲ. ಮಕ್ಕಳು ಸಣ್ಣ ಇರ್ತಾವೆ. ಸಣ್ಣ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡಬೇಕಾದ್ರೆ ಅವ್ರನ್ನ ಸರಿಯಾದ ದಾರಿಯೊಳಗೆ ನಡೆಸಿ ಒಂದು ವ್ಯವಸ್ಥೆಯೊಳಗೆ ತರಬೇಕು ಅಂತಂತಂದ್ರೆ ಸಣ್ಣ ಮಕ್ಕಳನ್ನು ಸಂಸ್ಕಾರ ನೀಡಿ ಅವರಿಗೆ ಒಂದು ಆಧ್ಯಾತ್ಮ ದಾರಿಯೊಳಗೆ ಕೈ ಹಿಡಿದು ತರಬೇಕು ಅಂತಂದ್ರೆ ತಾಯಿ ಅದಕ್ಕಿಗೆ ಕನಿಷ್ಠ ಒಂದು 20-25 ವರ್ಷದ ಟೈಮ್ ಹಿಡಿತದೆ ಏನ್ರಿ. ಆದರೆ ಅಂಥ ಮನುಷ್ಯನನ್ನು ಇವತ್ತು ಹಾದಿ ತಪ್ಪಿಸೋದಕ್ಕೆ ಆಗಿಂದಾಗ 25 ವರ್ಷಗಳ ನಂತರ ಮನುಷ್ಯನ ಮಾಡಿದವರಿಗೆ ಇಲ್ಲಿ ಹಾದಿ ತಪ್ಪಿಸೋದಕ್ಕೆ ಭಾಳಷ್ಟು ವ್ಯವಸ್ಥೆಗಳದಾವ. ಅವ್ರಿಗೆ 25 ವರ್ಷ ಹತ್ತೈತೆ ಅನ್ರಿ. ಎಷ್ಟೊತ್ತು ಮನುಷ್ಯನ ನೀತಿಗಳನ್ನು ಕೆಡಿಸೋದಕ್ಕೆ ಆಗಿಂದಾಗ ಕುಂಬಾರನಿಗೆ ಮಡಕೆಗೆ ವರುಷ, ದೊನ್ನೆಗೆ ನಿಮಿಷ ಅಂತ ಹೇಳ್ತಾರೆ. ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಮಣ್ಣು ತರಬೇಕು, ಅದನ್ನು ನೀರು ಹಾಕಿ ನೆನೆಸ್ಬೇಕು, ತುಳಿಬೇಕು, ಅವಕ್ಕೆ ಮಡಿಕೆ ರೂಪ ಕೊಡಬೇಕು, ಅಚ್ಚಿನೊಳಗಿಟ್ಟು ಮಡಿಕೆ ತಯಾರು ಮಾಡಬೇಕು, ಒಣಗಿಸ್ಬೇಕು, ಆಮೇಲೆ ಸುಡಬೇಕು. ಇಷ್ಟೆಲ್ಲ ಮಾಡಬೇಕಾದ್ರೆ 2 ದಿವಸ ಹಿಡಿತದ ರೀ. 2 ದಿವಸ ಬೇಕು ಮಡಿಕೆ ತಯಾರಾಗಬೇಕಾದ್ರೆ. ಒಡ್ಯಾಕೇನು ಭಾಳ ದಿವಸ ಹಿಡಿತೈತೆ. ಒಂದು ದೊನ್ನೆ ತೊಗೊಂಡ್ರೆ 1 ನಿಮಿಷದೊಳಗೆ ಎಲ್ಲ ಒಡೆದ್ಬಿಡ್ತಾವೆ. ಹಂಗೆ ಕಷ್ಟಪಟ್ಟು ಗುಡ್ಡ ಹತ್ತಬೇಕಾದ್ರೆ, ಎತ್ತರವನ್ನು ಏರಬೇಕಾದ್ರೆ ಭಾಳ ಟೈಮ್ ಹಿಡಿತದ. ಏರಿದಂಥ ವ್ಯಕ್ತಿ, ಗೌರಿ ಶಿಖರವನ್ನು ಏರಿದಂಥ ಮನುಷ್ಯ ತೆಳಗೆ ಇಳಿಬೇಕಾದ್ರೆ ಬಳೊತ್ತು ಹತ್ತೋದಿಲ್ಲ. ಅಲ್ಲಿಂದ ಬಿದ್ದರೆ ಕ್ಷಣಾರ್ಧದೊಳಗೆ ಅವನು ತೆಳಗಿರ್ತಾನೆ. ನಾವು ಅಧಪತನಕ್ಕೆ ಹೋಗೋದಕ್ಕೆ ಬಳೊತ್ತು ಹತ್ತೋದಿಲ್ಲ. ಆದರೆ ಎತ್ತರವನ್ನು, ವ್ಯಕ್ತಿತ್ವದ ಮೇರು ಪರ್ವತವನ್ನು ಹತ್ತಬೇಕಾದ್ರೆ ನಮಗೆ ಸಮಯ ಬೇಕಾಗ್ತದೆ. ಆ ಕಾರಣಕ್ಕೆ ಒಳ್ಳೆಯದನ್ನು ಕಲಿಸುವುದಕ್ಕೆ, ಒಳ್ಳೆಯದ ದಾರಿಯನ್ನು ತೋರಿಸುವುದಕ್ಕೆ ಗುರುವಾಗಿರ್ತಕ್ಕಂಥವ ಬೇಕು ಅನ್ನತಕ್ಕಂಥದ್ದು. ಶಿವನ ಸನ್ನಿಧಿಯರ್ಗೆ ನೋಡ್ರಿ, ಶಿವನ ಸನ್ನಿಧಿಯರ್ಗೆ ಭವಮರಣ ಉಂಟೆಂದು ಈ ಪುಣ್ಯ ಅನ್ನೋ ಸಂಪತ್ತೇನಿದೆ ಇದು ಇರು ತನಕ ಅಷ್ಟ ಶಿವ, ಕೈಲಾಸ, ಪಾರ್ವತಿ
ಅಲ್ಲಿ ಸ್ವರ್ಗ ಇದೆಲ್ಲ ಮುಗೀತು ಅಂದರೆ ಮತ್ತೆ ಬರಬೇಕು. ಅದಕ್ಕೆ ಹೇಳ್ತಾರೆ ಶಿವನ ಸನ್ನಿಧಿಯರಿಗೆ ಭವಮರಣ ಉಂಟೆ ಅಂದರು. ನೋಡ್ರಿ, ಯಾರು ಪರಮಾತ್ಮನ ಸನ್ನಿಧಿಯನ್ನು ಬಯಸಿ ಹೋಗ್ತಾರ, ಪರಮಾತ್ಮನ ಸನ್ನಿಧಿಯನ್ನು ಬಯಸಿ ಹೋಗೋರಿಗೆ ಹುಟ್ಟು ಸಾವು ಅನ್ನತಕ್ಕಂಥದ್ದು ಐತಿ. ಯಾರಿಗೆ? ಪರಮಾತ್ಮನ ಸಾನ್ನಿಧ್ಯ ನಮಗೆ ಬೇಕಂತ ಹೋಗೋರಿಗೆ. ಆದರೆ ಗುರುವಿನ ಸಾನ್ನಿಧ್ಯ ಬೇಕು ಅಂತ ಹೋಗೋರಿಗೆ ಹುಟ್ಟಿಲ್ಲ, ಸಾವಿಲ್ಲ. ಮೋಕ್ಷ ಪರಮಾತ್ಮನಂತೆ ಸಿಗುವುದಿಲ್ಲ ನಮಗೆ. ಭಾಳ ಮಂದಿ ತಿಳ್ಕೊಂಡಿಲ್ಲ ಇದನ್ನು. ದೇವರು ನಮಗೆ ಮೋಕ್ಷ ಕೊಡ್ತಾನ. ದೇವರು ಮೋಕ್ಷ ಕೊಡೋದಿಲ್ಲ. ಮೋಕ್ಷವನ್ನು ಕಲ್ಪಿಸ್ತಕ್ಕಂಥವ ಗುರು. ಗುರು ಸನ್ನಿಧಿಯಲ್ಲಿ ಅದು ಹರಚರಣದೊಳಗ ಹುಟ್ಟು ಸಾವು ಅದ. ಗುರುಚರಣದೊಳಗ ಹುಟ್ಟು ಸಾವು ಅನ್ನತಕ್ಕಂಥದ್ದಿಲ್ಲ. ಆ ಕಾರಣಕ್ಕೆ ನಾವು ಹಂಬಲಿಸಬೇಕಾದದ್ದು, ನಾವು ಆಲೋಚಿಸಬೇಕಾದಂಥದ್ದು, ನಾವು ಪ್ರಯತ್ನ ಮಾಡಬೇಕಾದಂಥದ್ದು ಎದಕ್ಕೆ? ಪರಮಾತ್ಮನ ಪಾದ ಹಿಡ್ಯಾಕಲ್ಲ, ಗುರುವಿನ ಪಾದ ಹಿಡ್ಯಾಕ. ಗುರುವಿನ ಪಾದದೊಳಗೆ ಎಲ್ಲವೂ ಐತಿ ಅನ್ನತಕ್ಕಂಥದ್ದು. ಆ ಕಾರಣಕ್ಕೆ ಇವತ್ತ ಗುರುವಿನಲ್ಲಿರುವಂಥ ಶಕ್ತಿ ನೋಡೋದಕ್ಕೆ ನಮಗೊಬ್ಬ ವ್ಯಕ್ತಿ, ಗುರು ಒಬ್ಬ ವ್ಯಕ್ತಿಯಾಗಿ ಕಾಣ್ತಾನೆ. ಹೌದಿಲ್ರಿ? ತಿಳಿಲಾರ್ದವರಿಗೆ, ಅದರ ಮಹತ್ವ ಗೊತ್ತಿರಲಾರ್ದವರಿಗೆ ಗುರು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾನೆ. ನಮ್ಗೆ ಸಾಮಾನ್ಯ ವ್ಯಕ್ತಿಯಾಗಿ ಗುರುವಾಗಿರ್ತಕ್ಕಂಥವ ಕಾಣ್ತಾನ. ಆದರೆ ನೆನಪಿಟ್ಕೋಬೇಕು, ಕಣ್ಣಿಗೆ ಹಂಗೆ ಕಾಣ್ತಾನಂತ ಹೇಳಿ ಅವನನ್ನು ನಾವು ಸಾಮಾನ್ಯ ಅನ್ನಕ್ಕಾಗತ್ತೇನ್ರಿ? ಕಾಮಧೇನು ಕೇಳೇರಿ, ಎಲ್ಲ ಆಕಳಗತೆನ ಐತೆ ಅಂತ ಹೇಳಿ ಅಂತಂದ್ರೂ ಸಹಿತ ಅದನ್ನು ಆಕಳ ಅಂತ ಹೇಳಕ್ಕಾಗತ್ತೇನು? ನಾವು ಸಾಮಾನ್ಯ ಆಕಳ ಅನ್ನಕ್ಕಾಗತ್ತ? ಕಾಮಧೇನು ಅಸಾಮಾನ್ಯವಾಗಿರ್ತಕ್ಕಂಥ. ಹಂಗ ಗುರುವು ಸಹಿತ ನೋಡೋದಕ್ಕೆ ಮನುಷ್ಯರಗತೆ ಕಾಣ್ತಾನೆ ಅಂತಂತಂದ್ರೆ, ಆದರೆ ಅವನ ವ್ಯಕ್ತಿತ್ವ ಬಹಳ ದೊಡ್ಡದು. ಅದಕ್ಕೆ ಹೇಳ್ತಾರೆ, ನರರಲ್ಲೋ ನಾವು ನರರಲ್ಲ, ಶಿವಶರಣರೆಲ್ಲರೂ ನೀವು ಕರುಣಿಸಿ ಕೇಳಿರಿ. ನಾವು ಸಾಮಾನ್ಯ ಮನುಷ್ಯರಲ್ಲ. ಗುರು ಅಂದರೆ ಅವ ಗುರು ನರನೆಂದವಗೆ ನರಕ ಅಂತ ಹೇಳ್ತಾನೆ. ಗುರುವಿನನ್ನ ಅವೇನು ಬಿಡ ಅವನು ನಮ್ಮಂಗ ಅಂತ ನಾವು ಅಂದಿವಿ ಅಂದ್ರೆ ಅದೇ ಅಲ್ಲಿ ನರಕ ಅಂತ ಹೇಳ್ತಾನೆ. ಆ ಕಾರಣಕ್ಕೆ ಗುರು ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣಬಹುದು. ಆದರೆ ಗುರುವಿಗೆ ಎಂಥ ಶಕ್ತಿ ಐತಿ ಅಂತಂದ್ರೆ, ಜನನ ಮರಣಗಳನ್ನು, ಹುಟ್ಟು ಸಾವನ್ನು ದೂರ ಮಾಡುವಂಥ ವಿಶೇಷವಾದಂಥ ಶಕ್ತಿ ಗುರುವಾದವನಿಗಿರ್ತದೆ. ನೋಡ್ರಿ ಹೇಗಿರ್ತದೆ ವ್ಯವಸ್ಥೆ. ಗುರುಗಳ ಆಶೀರ್ವಾದ, ಗುರುವಿನ ಆಶೀರ್ವಾದ ಬೇಕು ಅಂತ ಕೇಳ್ತಿರ್ತೀವಿ ನಾವು. ಗುರುಗಳ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತೀವಿ. ಹೇಳೋದು ಭಾಳ ಸರಳ, ಅದರ ಮಹತ್ವ ಎಷ್ಟದ ನೋಡಿ. ಒಮ್ಮೆ ಹುಬ್ಬಳ್ಳಿಗೆ ಸಿದ್ಧಾರೂಢ ಹತ್ಯಕ್ಕೆ ಶಿಶುನಾಳ ಶರೀಫರು ಬಂದರು. ಶರೀಫರು ಬರ್ತಾರೆ, ಶಾಸ್ತ್ರ ಮುಗಿದಿತ್ತು, ಕುಂತಿದ್ರು ಸಿದ್ಧಾರೂಢರು. ಕುಂತಂಥ ಹೊತ್ತಿನೊಳಗೆ ಎಲ್ಲರೂ ಸಿದ್ಧಾರೂಢರ ಕಡೆಯಿಂದ ಆಶೀರ್ವಾದ ತಗೊಳಕತ್ತಿದ್ರು. ಶರೀಫ್ ಅಂದ, ನಾನು ಮಾಡಿಸೋನು ತಡಿ ಆಶೀರ್ವಾದ ಅಂತ ಹೇಳಿ ಎಲ್ಲರೂ ಕೂಡ ಇವನು ಒಂದು 2 ಕಾಯಿ ತೆಂಗಿನಕಾಯಿ ತಗೊಂಡ. ತೆಂಗಿನಕಾಯಿ ತಗೊಂಡು ಹೋಗಿ ಸಿದ್ಧಾರೂಢರ ಮುಂದೆ ಹಿಂಗೆ ಹಿಡ್ಕೊಂಡು ನಿಂತ. ಅದನ್ನು ನೋಡಿ ನಕ್ರಂತ ಸಿದ್ಧಾರೂಢರು. ಏನಪ್ಪ ಶರೀಫ, ಏನು? ಏನಿಲ್ಲ ಅಜ್ಜ, ಎಲ್ಲರಿಗೂ ಆಶೀರ್ವಾದ ಮಾಡಕತ್ತಿದೆ, ನನಗೂ ಮಾಡು. ಕಾಯಿ ಮುಂದೆ ಹಿಡ್ದ, ಆಶೀರ್ವಾದ ಮಾಡು. ಸಿದ್ಧಾರೂಢ ಏನು ಮಾಡಿದ? 2 ಕಾಯಿ ಮುಟ್ಟಿದ. ಆತನ ಆಶೀರ್ವಾದ ಅಂದವು. ಆಯ್ತು, ಮತ್ತೆ ಎಲ್ಲಿ ಕಾಣವಾತ್ಲ ಅಂದ. ಏನು ಕಾಣಬೇಕು ನಿನಗೆ? ಅಲ್ಲಿ ಎಲ್ಲಿ ಆಶೀರ್ವಾದ ಆತು? ನಾ ಕಾಯಿ ಹಿಡ್ಕೊಂಡು ನಿಂತಾವ, ಹಂಗ ನಿಂತೀನಿ, ಕೈಯಾಗ ಕಾಯಿ ಅದಾವ, ನೀ ಮುಟ್ಟಿದಿ, ಇಲ್ಲಿ ಆಶೀರ್ವಾದ ಎಲ್ಲಿ ಆತು ನನಗೆ ತೋರಿಸು ಅಂತಂದವು. ಸಿದ್ಧಾರೂಢರ ವ್ಯಕ್ತಿತ್ವವನ್ನು ತಿಳಿಸ್ಬೇಕಂತ ಬಂದಿರತಕ್ಕಂಥವ ಎಲ್ಲ ಜನ ಇದ್ರು. ಇವೇನು ಅವ್ರ ಮುಂದೆ ವಾದ ಹಚ್ಕೊಂಡು ಕೂತಾನು. ದೊಡ್ಡವ್ರು ಕೂಡ ಏನು ಒಂದು ಅಂತ ಹೇಳಿ ಕೆಲವು ಮಂದಿ ತಿಳಿಲಾರ್ದವ್ರು ಮಾತಾಡ್ತಿದ್ರು. ಅವಾಗ ಸಿದ್ಧಾರೂಢರನ್ನ ಕೂತ 2 ಕಾಯಿ ಕೈಯಾಗ ತಗೊಂಡ್ರಂತ. 2 ಕಾಯಿ ಕೈಯಾಗ ತಗೊಂಡು ಒಂದು ಕಾಯಿ ಮ್ಯಾಲ ತೂರಿದ್ರು. ಒಂದು ಕಾಯಿ ಮ್ಯಾಲ ತೂರಿದ್ರು. ಮ್ಯಾಲ ತೂರಿದ ಕಾಯಿ ತೆಳಗ ಬರಲಿಲ್ಲ, ಮ್ಯಾಲ ಹೋತಾವ.
ಇನ್ನೊಂದು ಕಾಯಿ ಇತ್ತು, ಅದಕ್ಕೆ ಆಶೀರ್ವಾದ ಮಾಡಿ ಕೊಟ್ಟರು. ಕೊಟ್ಟ ಕೂಡಲೇ ಆ ಕಾಯಿ ಒಡೆದ್ರೆ ಆಶೀರ್ವಾದ ಅಂದ್ರೆ ಹಿಂಗೆ ಮೂಸಿ ನೋಡಿದ್ರೆ ಕಾಯಿ ಕೈಯೊಳಗೆ ಹಿಡಿದು ಹಿಂಗೆ ಮೂಸಿ ನೋಡಿದ್ರು, ಮೂಸಿ ನೋಡಿ ಕೊಟ್ಟರು. ಅದನ್ನು ಮೂಸಿ ನೋಡಿ ಕೊಟ್ಟರೆ ಕಾಯಿ ಒಡೆದ್ರೆ ಅದರೊಳಗೆ ಕೊಬ್ಬರಿನೂ ಇಲ್ಲ, ನೀರು ಇಲ್ಲ. ಮೊದಲು ಕೊಟ್ಟಾಗ ಕೊಬ್ಬರಿನೂ ಇತ್ತು, ನೀರು ಇತ್ತು. ಒಂದು ಕಾಯಿ ತೂರಿದ್ರು ಮೇಲೆ ಹೋತು, ಇನ್ನೊಂದು ಕಾಯಿ ಮೂಸಿ ನೋಡಿ ಕೊಟ್ಟರೆ ಅದರೊಳಗಿರ್ತಕ್ಕಂಥ ಕೊಬ್ಬರಿ ನೀರು ಎರಡೂ ಹೋಗಿಬಿಟ್ಟು. ನೋಡ್ರಿ, ಗುರುವಿನ ಆಶೀರ್ವಾದ ಕಾಯಿ ಮೇಲೆ ತೂರಿದ ಕಾಯಿ ಮೇಲೆ ಹೋಯ್ತು. ಇದರ ಅರ್ಥ ಏನು ಅಂತಂದ್ರೆ, ಗುರು ಆಶೀರ್ವಾದ ಆಯ್ತು ಅಂತಂದ್ರೆ ಆ ಕಾಯಿ ಮ್ಯಾಲ ತೂರಿದ್ದಕ್ಕೆ ಮ್ಯಾಲ ಹೋತು. ಈ ಕಾಯಕ್ಕೆ ಆಶೀರ್ವಾದ ಅಂತಂದ್ರ ಇದಕ್ಕೆ ಹುಟ್ಟು ಸಾವು ಹೊಡ್ತಕ್ಕಂಥದ್ದು ಬರಂಗಿಲ್ಲ. ನೋಡ್ರಿ, ಇನ್ನು ಇಲ್ಲಿ ಇರುವಂಥ ಕಾಯಕ್ಕ ಇದಕ್ಕೆ ಆಶೀರ್ವಾದ, ಕಾಯಿಗೂ ಆಶೀರ್ವಾದ, ಈ ಕಾಯಕ್ಕೂ ಆಶೀರ್ವಾದ. ಕಾಯಿಗೆ ಮಾಡಿರ್ತಕ್ಕಂಥ ಆಶೀರ್ವಾದದೊಳಗೆ ನೀರು ಇರಲಿಲ್ಲ, ಕೊಬ್ಬರಿನೂ ಇರಲಿಲ್ಲ. ಹಂಗ ಈ ಕೊಬ್ಬರಿ ನೀರು ಇವೆರಡೂ ಇರಲಾರ್ದ ರೀತಿಯೊಳಗೆ ಆಶೀರ್ವಾದ ಮಾಡಿದ್ರು. ಏನಿದು ಆಶೀರ್ವಾದ? ಇದೆಂಥ ಆಶೀರ್ವಾದ ಇದು ಅಂತ ಕೇಳಿದಾಗ ಅಂತಾರತ್ತ, ಕಾಯಕ್ಕ ಆಶೀರ್ವಾದ ಮಾಡಿದ್ರೆ ಅಹಂಕಾರ ಮಮಕಾರಗಳಿರಬಾರ್ದು. ಕಾಯಿಗೆ ಆಶೀರ್ವಾದ ಮಾಡಿದ್ರೆ ಒಳಗೆ ನೀರು ಕೊಬ್ಬರಿ ಇರಬಾರ್ದು. ಇದು ವಿಶೇಷ. ಗುರು ಶಿಷ್ಯನನ್ನ ನೋಡ್ರಿ ಉದ್ಧಾರ ಮಾಡೋ ರೀತಿಯೊಳಗೆ ಬಹಳ ವೈವಿಧ್ಯತೆಗಳದಾವ. ಕೆಲವರ ನೋಡಿ, ಕೆಲವರ ಮುಟ್ಟಿ, ಕೆಲವರ ಮಾತನಾಡಿ ಉದ್ಧರಿಪನೋ ಗುರು ಅಂತ ಹೇಳ್ತಾರೆ. ಕೆಲವೊಬ್ಬರು ವಿಶೇಷ ಗುರುಗಳು ನೋಡಿದ್ರೆ ಸಾಕು ಉದ್ಧಾರ ಆಗಬೇಕು, ಮುಟ್ಟಿದ್ರೆ ಸಾಕು ಉದ್ಧಾರ ಆಗಬೇಕು, ಮಾತನಾಡಿದರೆ ಸಾಕು ಉದ್ಧಾರ ಆಗಬೇಕು. ಆ ರೀತಿಯೊಳಗೆ ಗುರು ಉದ್ಧಾರ ಮಾಡುವಂಥ ರೀತಿ, ಗುರು ಉದ್ಧರಿಸುವಂಥ ಮಾರ್ಗಗಳು ಬೇರೆ ಬೇರೆ ಆಗಿದ್ದಾವ, ಭಿನ್ನ ಭಿನ್ನವಾಗಿದ್ದಾವೆ. ಆದರೆ ಯಾರನ್ನ ಯಾವಾಗ ಹೆಂಗೆ ಉದ್ಧರಿಸಬೇಕು, ಯಾವ ರೀತಿಯೊಳಗೆ ಉದ್ಧಾರ ಮಾಡಬೇಕು ಅನ್ನತಕ್ಕಂಥದ್ದು ಅದು ಗುರುವಿನ ವಿವೇಚನಾ ಶಕ್ತಿ, ಗುರುವಿನ ಗ್ರಹಣ ಶಕ್ತಿಗೆ ಬಿಟ್ಟದ್ದು. ಗುರು ಎಲ್ಲರನ್ನ ಉದ್ಧರಿಸ್ತಾನೆ, ಎಲ್ಲರನ್ನ ಉದ್ಧರಿಸಬೇಕಲ್ಲ ಗುರು. ಆದರೆ ಇಲ್ಲಿ ಗಮನಿಸಬೇಕು, ಎಲ್ಲರನ್ನ ಉದ್ಧರಿಸೋದಕ್ಕೆ ಗುರು ಸಮನಾದ ರೀತಿಯೊಳಗೆ ಆಶೀರ್ವದಿಸ್ತಾನೆ. ಆದರೆ ಗುರುವಿನ ಆಶೀರ್ವಾದವನ್ನು ಯಾರ್ಯಾರು ಎಷ್ಟೆಷ್ಟು ಪಡ್ಕೋತಾರೆ ನೋಡ್ರಿ. ಒಂದು ಮಾತು ಹೇಳ್ತಾರೆ, ಎಷ್ಟು ದುಡ್ಕೋತೀರಿ ಅಷ್ಟು ಪಡ್ಕೋತೀರಿ ಅಂತ. ನಾವು ಎಷ್ಟು ದುಡ್ಕೋತೀವಲ್ಲ ಗುರುವಿಗೆ ಅಷ್ಟನ್ನು ಪಡ್ಕೋತೀವಿ. ನಾವು ಭಾಳ ದುಡಿಲಿಲ್ಲ ಅಂತ ಅಷ್ಟೇ ಪಡ್ಕೋತೀವಿ. ಆ ಕಾರಣ ಗುರುವಿಗೆ ನಾವು ದುಡ್ಕೋಬೇಕು. ಗುರುವಿಗೆ ದುಡ್ಕೋಬೇಕು ಅಂತಂದ್ರೆ ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಸೇವೆಯನ್ನು ಮಾಡೋ ಮೂಲಕ ಗುರುವಿನ ಮನಸ್ಸನ್ನು, ಕೃಪೆಯನ್ನು ನಾವು ಪಡಿಬೇಕು. ಗುರುವಿನ ಅಂತಃಕರಣವನ್ನು ಗೆಲ್ಲಬೇಕು. ಅಂಥ ವಿಷಯವನ್ನು ಕುರಿತು ನೀವೆಲ್ಲ ಆಲೋಚನೆ ಮಾಡೋಣಂತೆ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿ